ಸರ್ ಈಗಿನ ಕಾಲ ಜನರೇಷನ್ನಲ್ಲಿ ತಾರ್ ಅಂತಾರೆ. ತಾರ್ ಯಾಕೆ ಸರ್ ತಗೋತೀರಾ? ನಮ್ಮ ಲೇಔಟಲ್ಲಿ ಬಂದು ಒಂದು ಸೈಟ್ ತಗೊಳ್ಳಿ. ನಾಳೆ ದಿನ ತಾರ್ ಸೇಲ್ ಮಾಡ್ತೀರಾ, ಜಸ್ಟ್ 10 ಲಕ್ಷ. ನಮ್ಮ ಸೈಟ್ ಸೇಲ್ ಮಾಡ್ತೀರಾ 50 ಲಕ್ಷ 100% ಓಡುತ್ತೆ. ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ಅಕ್ಷಯ ತೃತೀಯದಿಂದ ಚಿನ್ನ ತಗೊಳಕ್ಕೆ ಹೋಗ್ತಾರೆ ಸರ್. ಯಾಕಂದರೆ ಚಿನ್ನದ ಬೆಲೆ ಯಾವಾಗ ಡೌನ್ ಆಗುತ್ತೋ ಯಾವಾಗ ಐಕುತ್ತೋ ಹೇಳೋಕ್ಕಾಗಲ್ಲ. ಅದೇ ನಮ್ಮ ಲೇಔಟಲ್ಲಿ ಒಂದು ಸೈಟ್ ತಗೊಳ್ಳಿ, ಯಾವತ್ತೂ ಕೂಡ ನಿಮ್ಗೆ ಐಕಾಗಿ ಇರುತ್ತೆ. ಏನಕ್ಕೋಸ್ಕರ ಗೊತ್ತಾ? ಭೂಮಿ ಮೇಲೆ ದುಡ್ಡು ಹಾಕಿದ್ರೆ ಯಾರಿಗೂ ಕೂಡ ಮೋಸ ಆಗಲ್ಲ. ಇದೇ ಪವರ್ಫುಲ್ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ, ಇದೇ ಹಿತಚಿಂತನ ಪಬ್ಲಿಕ್ ಸ್ಕೂಲು. ಇಲ್ಲಿಂದ ಜಸ್ಟ್ 5 ನಿಮಿಷದಲ್ಲಷ್ಟೇ ನಮ್ಮ ಲೇಔಟ್ ರೀಚ್ ಆಗ್ಬೋದು. BMRD ಅಪ್ರೂವ್ಡ್ ಏಕಾಂತ ಕೇವಲ 24 ಲಕ್ಷಕ್ಕೆ ಸಿಗ್ತಾ ಇರೋದು ಬೆಂಗಳೂರಲ್ಲಿ ಈ ಒಂದು ಲೇಔಟ್ ಮಾತ್ರ ಸರ್. ನೆಲಮಂಗಲದಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ? ಬನ್ನಿ ನಮ್ಮ ಲೇಔಟ್ಗೆ, ನಾಳೆ ಬೆಳಗ್ಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಸರ್. BMRD ವಿತ್ NPA ಅಪ್ರೂವ್ಡ್ ಆಗಿರೋದ್ರಿಂದ ಡೈರೆಕ್ಟ್ ರಿಜಿಸ್ಟರ್ ಪ್ರಾಪರ್ಟಿ ಸರ್. ನೆಲಮಂಗಲ ಹತ್ರ ಇಷ್ಟು ಕಮ್ಮಿ ಬೆಲೆಗೆ ಇಲ್ಲೇ ಸರ್ ಸೈಟ್ ಸಿಗ್ತಾ ಇರೋದು. ಯಾಕೆ ಗೊತ್ತಾ? ಡೈರೆಕ್ಟ್ ಓನರ್ ಪ್ರಾಪರ್ಟಿ. ವಿಡಿಯೋ ಶೇರ್ ಮಾಡಿ ಸರ್, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಸರ್. ಇದೇ ಮೇನ್ ರೋಡು, ಇದ್ರ ಅಟ್ಯಾಚ್ ನಮ್ಮ ಲೇಔಟು. ಎಲ್ಲರೂ ಸೈಟ್ ತಗೊಳ್ಳಿ ಅಂತ ವೀಡಿಯೋ ಮಾಡಿಸ್ತಾರೆ. ಆದರೆ ನನ್ನ ಸೈಟ್ ತಗೊಳ್ಳಿ ಬೇಕಂತ ಏನು ವೀಡಿಯೋ ಮಾಡಿಸ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಗಬೇಕಾ? ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಸರ್. ನಮಸ್ತೆ, ನನ್ನ ಹೆಸರು ವಿಜಯ್ ಅಂತ. ಒಂದು ಒಳ್ಳೆ ಹೊಸ ಲೇಔಟ್ ತೋರ್ಸೋಕ್ಕೆ ಬಂದಿದ್ದೀನಿ. ಟೋಟಲ್ ಬಂದು ಇದು ನಿಮಗೆ 1 ಎಕರೆ ಚಿಲ್ಡ್ರೆ ಬರುತ್ತೆ. ಸುತ್ತ ಗೇಟೆಡ್ ಕಮ್ಯುನಿಟಿ ಆಗಿರ್ಬೋದು, ಕಾಂಪೌಂಡ್ ಫೆಸಿಲಿಟಿ ಆಗಿರ್ಬೋದು, ವಾಟರ್ ಕಲೆಕ್ಷನ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಒಂದು ಒಳ್ಳೆ ಪ್ರೇಮ್ ಲೊಕೇಶನಲ್ಲಿ ಒಂದು ಒಳ್ಳೆ ಲೇಔಟ್ ಇದೆ. ಬನ್ನಿ ತೋರಿಸ್ಕೊಡ್ತೀನಿ ಏನೇನು ಬರುತ್ತೆ ಅಂತ. ಟೋಟಲ್ ಸೈಟ್ ಬಂದು 24 ಸೈಟ್ ಇದೆ. ನಿಮಗೆ ಇದು BMRD ಆಗೋದ್ರಿಂದ ಸೆಂಟಿಮೀಟ್ರಲ್ಲಿ ಬರುತ್ತೆ. 30-40 ಸೈಟ್ ಬರುತ್ತೆ. ಮತ್ತು ಇದರಲ್ಲಿ ನಿಮಗೆ 30-40 ಬರುತ್ತೆ, ಮುಕ್ಕಾಲು ಸೈಟೂ ಬರುತ್ತೆ ಸರ್. ಟೋಟಲ್ ಎಲ್ಲ ಸೈಟು ಅವೈಲೇಬಲ್ ಇದೆ. ಹೊಸ ಲೇಔಟ್ ಇರೋದ್ರಿಂದ ಎಲ್ಲ ಸೈಟು ಅವೈಲೇಬಲ್ ಇದೆ ಸರ್. ಅಮ್ಯುನಿಟೀಸ್ ಏನೇನು ಕೊಟ್ಟಿದ್ದೀರಾ ಸರ್ ನೀವು? ಸರ್ ಅಮ್ಯುನಿಟೀಸ್ ಬಂದು ಯಾವ ಲೇಔಟಲ್ಲಿ ಕೊಟ್ಟಿರ್ಬೋದು ಆ ಥರ ಅಮ್ಯುನಿಟೀಸ್ ಕೊಟ್ಟಿದ್ದೀವಿ. ಸುತ್ತ ಗೇಟೆಡ್ ಕಮ್ಯುನಿಟಿ ಆಗಿರ್ಬೋದು, ನಿಮಗೆ ಆಲ್ರೆಡಿ ಬಂದು ಕಾಂಕ್ರೀಟ್ ರೋಡು ಕೂಡ ಮಾಡಿಸಿದ್ದೀವಿ. ವಾಟರ್ ಟ್ಯಾಂಕ್ ಆಗಿರ್ಬೋದು, ಇಂಡಿವಿಜುವಲ್ ನಿಮಗೆ ವಾಟರ್ ಕಲೆಕ್ಷನ್ ಆಗಿರ್ಬೋದು, ಸೀಟ್ ಲೈಟ್ ಆಗಿರ್ಬೋದು, ಓನ್ ಬೋರ್ ಇದೆ, ಆರ್ಚು ಕೂಡ ಇದೆ. ನಂಬರ್ 1 ಡೆವಲಪ್ಮೆಂಟ್ ಬರುತ್ತೆ ಸರ್ ಲೇಔಟಲ್ಲಿ. ಸೈಟ್ ಮಾರ್ಕಿಂಗ್ ಕೂಡ ಆಗಿದೆ. CC ರೋಡ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಇಂಡಿವಿಜುವಲ್ ಡ್ರೈನೇಜ್ ಬರುತ್ತೆ ನಿಮಗೆ. ಫುಲ್ ಎನಿ1 ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ ಸರ್. ಲೇಔಟಲ್ಲಿ ಯಾವುದೇ ಥರ ಕೊರತೆ ಇಲ್ಲ ನಿಮಗೆ. ಸುತ್ತಮುತ್ತ ಪ್ಲಸ್ ಪಾಯಿಂಟು ಕನೆಕ್ಟಿವಿಟಿ ಏನಿದೆ ಸರ್? ಸರ್ ನಮ್ಮ ಲೇಔಟು ಪ್ರೇಮ್ ಲೊಕೇಶನ್ ಆಗಿರೋದ್ರಿಂದ ಸುತ್ತಮುತ್ತ ಕನೆಕ್ಟಿವಿಟಿ ಬಂದು ಡೆವಲಪ್ಮೆಂಟ್ ಬಂದು ನಂಬರ್ 1 ಡೆವಲಪ್ಮೆಂಟ್ ಬರುತ್ತೆ. ಜಸ್ಟು ನಿಮಗೆ ರೈಟ್ ಸೈಡ್ಗೆ ಹೋಗ್ತೀರಾ, ಜಸ್ಟ್ 3 ಕಿಲೋಮೀಟರ್ ಹೋದರೆ ನಿಮಗೆ ತುಮಕೂರು ನ್ಯಾಷನಲ್ ಹೈವೇ ಬರುತ್ತೆ. ಲೆಫ್ಟ್ ಸೈಡ್ಗೆ ಹೋಗ್ತೀರಾ, ಜಸ್ಟ್ 2 ಕಿಲೋಮೀಟರ್ ಹೋದರೆ ಗೊಲ್ಲಳ್ಳಿ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬೈನಾಕಲ್ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಈಚೆಂಚನ ಪಬ್ಲಿಕ್ ಸ್ಕೂಲ್ ಆಗಿರ್ಬೋದು, ನಿಮಗೆ ಶಿವಕುಮಾರ ಸ್ವಾಮಿ ಇಂಜಿನಿಯರ್ ಕಾಲೇಜ್ ಆಗಿರ್ಬೋದು. ಮತ್ತು ನಿಮ್ಗೆ ಅಲ್ಲಿಂದ ಹೋಗ್ತೀವಿ ನೆಲಮಂಗಲ ಸಿಟಿಗೆ ಇಲ್ಲಿಂದ ಜಸ್ಟ್ 5 ಕಿಲೋಮೀಟರ್ ಅಷ್ಟೇ. ಅಲ್ಲಿ ನಿಮ್ಗೆ ಅರ್ಸ ಹಾಸ್ಪಿಟಲ್, ಅರ್ಸ ಸ್ಕೂಲು. ಪ್ಲಸ್ ಪಾಯಿಂಟ್ ಏನಿದೆ, ನೆಲಮಂಗಲವರೆಗೂ ಮೆಟ್ರೋ ಬರ್ತಿದೆ ಸರ್. ಅದಲ್ಲದೆ ನಿಮಗೆ ಇನ್ನೂ ಪ್ಲಸ್ ಪಾಯಿಂಟ್ ಬೇಕಾ? ಸುತ್ತಮುತ್ತ ನೋಡಿ ವಿಲೇಜ್ ಅಟ್ಯಾಚ್ ಆಗಿರೋದ್ರಿಂದ ಆರಾಮಾಗಿ ಮನೆ ಕಟ್ಕೊಂಡು ವಾಸ ಇರ್ಬೋದು. ಯಾವುದೇ ಥರ ತೊಂದರೆ ಇಲ್ಲ. ಡಿಮಾರ್ಟ್ ಹತ್ರ ಇದೆ ನಿಮಗೆ. ಅಲ್ಲಿಂದ ಬರ್ತಂದರೆ ನಿಮಗೆ ದಾವಸ್ಪೇಟೆ ಹತ್ರ ಕ್ಯೂನ್ ಸಿಟಿ ನಮ್ಮ ಲೇಔಟ್ ಜಸ್ಟ್ ಇಲ್ಲಿಂದ ನಿಮಗೆ 5 ಇಂದ 6 ಕಿಲೋಮೀಟರ್ ಅಷ್ಟೇ. ಸುತ್ತಮುತ್ತ ನಮ್ಮ ಲೇಔಟ್ ಸುತ್ತಮುತ್ತನೇ ಡೆವಲಪ್ಮೆಂಟ್ ಏರಿಯಾ ಆಗಿರ್ಬೋದು, ನಿಮ್ಗೆ ಇಂಡಸ್ಟ್ರಿಯಲ್ ಏರಿಯಾಗಳು ತುಂಬ ಇದೆ. ನಿಮ್ಗೆ ಇಲ್ಲಿ ದುಡ್ಡು ಹಾಕಿದ್ರೆ 100% ಗ್ರೋತ್ ಆಗುತ್ತೆ. ಇದು ಇನ್ವೆಸ್ಟ್ಮೆಂಟಿಗೆ ಬೆಸ್ಟಾ ಅಥವಾ ಮನೆ ಕಟ್ಕೊಳ್ಳೋದು ಬೆಸ್ಟಾ ಸರ್? ಸರ್ ಎರಡಕ್ಕೂ ಸೂಕ್ತವಾದ ಜಾಗ ಸರ್. ಏನಕ್ಕೋಸ್ಕರ ಮನೆ ಕಟ್ತೀರಾ, ನಮ್ಮದು BMRD ಅಪ್ರೂವ್ಡ್ ಆಗಿರೋದ್ರಿಂದ ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಯಾವುದೇ ಥರ ತೊಂದರೆ ಇಲ್ಲ. ಸುತ್ತಮುತ್ತ ಮನೆಗಳಿದೆ. ನೀವು ನಾಳೆ ಬಂದು ಮನೆ ಕಟ್ಟರು ಕೂಡ ವಾಸ ಏನು ತೊಂದರೆ ಇಲ್ಲ, ಆರಾಮಾಗಿ ವಾಸ ಮಾಡ್ಕೊಂಡಿರ್ಬೋದು. ಇನ್ವೆಸ್ಟ್ಮೆಂಟೇ ಮಾಡ್ತೀರಾ, ಸುತ್ತಮುತ್ತ ಕ್ಯೂನ್ ಸಿಟಿ ಮತ್ತು ಇಂಡಸ್ಟ್ರಿಯಲ್ ಏರಿಯಾದಿಂದ ನೀವು ಅವತ್ತೇನು ದುಡ್ಡು ಹಾಕ್ತೀರಾ 2 ಇಯರ್ಸ್ ಇಲ್ಲ 1 ಇಯರ್ ಸೇಲ್ ಮಾಡ್ತೀರಾ 100% 1 to ಡಬಲ್ ಹೋಗುತ್ತೆ ಸರ್. ಏನಕ್ಕೋಸ್ಕರ ಅಂದರೆ ಸುತ್ತಮುತ್ತ ಆ ಥರ ಕನೆಕ್ಟಿವಿಟಿಗಳು ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಒಂದು ಮನೆ ಕಟ್ತೀರಿ ಅಂದರೆ ಮನೇಲಿ ಏನು ಬಾಡಿಗೆ ಬರುತ್ತೋ ಅದೇ ದುಡ್ಡು ನೀವು ಆರಾಮಾಗಿ EMI ಕಟ್ಕೊಂಡು ವಾಸ ಇರ್ಬೋದು ಸರ್. ಏನು ತೊಂದರೆ ಇಲ್ಲ. ಯಾಕಂದರೆ ಸುತ್ತಮುತ್ತ ಡೆವಲಪ್ಮೆಂಟ್ ಏರಿಯಾ ಆ ಥರ ಇದೆ, ಗ್ರೋತ್ ಇದೆ ಸರ್ ಜಾಗ. ಡಾಕ್ಯುಮೆಂಟ್ ಬಗ್ಗೆ ಹೇಳಿ ಸರ್. ಸರ್ ನಾನು ಆವಾಗ ಹೇಳ್ದಂಗೆ ನನ್ನ ಸೈಟು ಸೇಲ್ ಮಾಡೋ ಉದ್ದೇಶ ನಂದಿಲ್ಲ. ಏನಕ್ಕೋಸ್ಕರ ನಮ್ಮ ಜನಗಳಿಗೆ ಎಲ್ಲಿ ಸೈಟು ತೊಗೊಂಡ್ರೆ ಗ್ರೋತ್ ಇರುತ್ತೆ, ಎಲ್ಲಿ ಸೈಟು ನಾವು ಏನು ಇವತ್ತು ತೊಗೋತೀವೋ ಆ ಸೈಟ್ ಮೇಲೆ ದುಡ್ಡು ಹಾಕಿದ್ರೆ ನಮಗೆ ಯಾವುದೇ ಥರ ಸಮಸ್ಯೆ ಇಲ್ಲದೆ, ಎಲ್ಲಿ ದುಡ್ಡು ಹಾಕ್ತಾರೆ, ಯಾವ ಖಾತೆ ತಗೋಬೇಕು, ಎಲ್ಲಿ ದುಡ್ಡು ಹಾಕ್ತಾರೆ ಗ್ರೋತ್ ಆಗಬೇಕು ಅಂತ ಗೊತ್ತಾಗಬೇಕಾ? ಆಗಿದೆ ನೋಡಿ ಸರ್. ನಮ್ಮದು ಬಂದು BMRD ವಿತ್ ರೇರಾ ಇರೋದ್ರಿಂದ ನಿಮಗೆ ನಾಳೆ ಬೆಳಗ್ಗೆ ಬಂದರೂ ಕೂಡ ರಿಜಿಸ್ಟರ್ ಮಾಡ್ಕೊಂಡು ಆರಾಮಾಗಿ ಮನೆ ಕಟ್ಕೊಂಡು ವಾಸ ಇರ್ಬೋದು. ನಮ್ಮದು ಜೆನ್ಯೂನ್ ಡಾಕ್ಯುಮೆಂಟ್ಸ್ ಇರೋದ್ರಿಂದ ನಾಳೆ ಬೆಳಗ್ಗೆ ಬಂದರೂ ಕೂಡ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಸರ್. ನಮ್ಮ ಪ್ರೊಸೀಜರ್ ಬಂದು ನಮ್ಮದೇ ಕಂಪ್ನಿ ಕಡೆಯಿಂದ ಫ್ರೀ ಸೈಟ್ ವೇಸ್ಟಿಂಗ್ ಇರುತ್ತೆ. ಯಾವುದೇ ಥರ ಏನು ಚಾರ್ಜಸ್ ಇರಲ್ಲ. ಆನ್ ದ ಸ್ಪಾಟ್ ಯಾರು ಒಂದು ಸೈಟ್ ನೋಡಿ ಬುಕ್ಕಿಂಗ್ ಮಾಡಿಕೊಡು 10,000 ಕೊಡಲಿ. ಜಸ್ಟ್ ಒಂದು ಡಾಕ್ಯುಮೆಂಟ್ ಕೊಡ್ತೀನಿ. ಒಂದಲ್ಲ 100 ಕಡೆ ತೋರಿಸ್ಕೊಬಲ್ಲ, 100% ಲೀಗಲ್ ಬರುತ್ತೆ. ಆಮೇಲೆ ಅವ್ರ ಸರ್ಟಿಫಿಕೇಷನ್ ಆಯಿತಾ, ಆಮೇಲೆ ಬಂದು ನೆಕ್ಸ್ಟ್ ಫರ್ದರ್ ಏನು ಬೇಕು ಸಪೋರ್ಟ್ ಕೇಳಿ ನಾವು ಖಂಡಿತ ಮಾಡ್ಕೊಡ್ತೀನಿ. ಫೆಸಿಲಿಟಿ ಬಗ್ಗೆ ಹೇಳಿ ಸರ್. ಸರ್ ಲೋನ್ ಬಂದು ಸಿವಿಲ್ ಏನು ಕರೆಕ್ಟಾಗಿತ್ತಂದರೆ ಯಾವುದೇ ಥರ ತೊಂದರೆ ಹೇಳ್ತಂದರೆ ನಾನೇ ಕೂಡ 80%ವರೆಗೂ ಲೋನ್ ಮಾಡಿಸ್ಕೊಡ್ತೀನಿ. ಏನಕ್ಕೋಸ್ಕರ ಅಂದರೆ ನಮ್ಮದು BMRD ಅಪ್ರೂವ್ಡ್ ಏಕಾಂತ ಇರೋದ್ರಿಂದ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ. 100% ನಾನೇ ಕೂಡ ನಿಮಗೆ ಲೋನ್ ಮಾಡಿಸ್ಕೊಡ್ತೀನಿ. ಎಲ್ಲ ಕಡೆ ಸೈಟ್ ಸಿಗುತ್ತೆ, ನಿಮ್ಮ ಹತ್ರ ಯಾಕೆ ತಗೋಬೇಕು ಸರ್? ನಮ್ಮ ಹತ್ರ ಯಾಕೆ ತಗೋಬೇಕಂದ್ರೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ನಿಮಗೆ ಸಿಟಿ ಹತ್ರ ಇದೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಡೈರೆಕ್ಟ್ ಓನರ್, ಯಾವ ಬ್ರೋಕರ್ ಮಿಡ್ಲ್ ಮ್ಯಾನ್ ಯಾರೂ ಇಲ್ಲ. ಇಲ್ಲಿ ಡೈರೆಕ್ಟ್ ಓನರಿಂದ ಸಿಗ್ತೈತೆ. ಬಟ್ ನೀವು ಅದೇ ಡೆವಲಪ್ಮೆಂಟ್ ಹತ್ರ ಹೋಗಿ ತಗೋತೀನಿ ಅಂದರೆ ಇಲ್ಲ ಅಂದರೆ ಒಂದು ಸೈಟ್ಗೆ 2 ಇಂದ 3 ಲಕ್ಷ ಲಾಭ ಇರುತ್ತೆ. ಬಟ್ ನಮ್ಮ ಸೈಟೇ ಬರ್ತೀರಾ 3 ಇಂದ 4 ಲಕ್ಷ ನಾವೇ ಕಮ್ಮಿ ಕೊಡ್ತೀವಿ. ಏನಕ್ಕೋಸ್ಕರ ಡೈರೆಕ್ಟ್ ಓನರ್ ಪ್ರಾಪರ್ಟಿ. ಸರ್ ಪ್ರೈಸ್ ಬಗ್ಗೆ ಹೇಳಿ ಸರ್. ಸರ್ ನೆಲಮಂಗಲ ಸರೌಂಡಿಂಗ್ ಸುತ್ತಮುತ್ತ ವಿಚಾರಿಸ್ಕೊಬಂದ್ರೆ ಯಾರು ಕೂಡ ಕೊಟ್ಟಿರ್ಬೋದು ಆ ಪ್ರೈಸಿಗೆ ಬಂದು ನಾನು ಕೊಡ್ತಾಯಿದ್ದೀನಿ. ಏನಕ್ಕೋಸ್ಕರ ಗೊತ್ತಾ? ಡೈರೆಕ್ಟ್ ಓನರ್ ಪ್ರಾಪರ್ಟಿ. 3,500 ರೂಪಾಯಿ ಇದ್ದಿದ್ದು 200 ರೂಪಾಯಿ ಡಿಸ್ಕೌಂಟ್ ಕೊಟ್ಟು ಏನಕ್ಕೋಸ್ಕರ ಡೈರೆಕ್ಟ್ ಓನರಿಂದ ಸಿಗ್ತಾ ಇರೋದ್ರಿಂದ 3,300 ಕೊಡ್ತಾಯಿದ್ದೀನಿ ಸರ್. ಏನಕ್ಕೋಸ್ಕರ?
ಕಸ್ಟಮರ್ಗೆ ಬೆನಿಫಿಟ್ ಆಗಲಿ ಅಂತ